ಹಾಯ್ ಫ್ರೆಂಡ್ಸ್, ಈ ದಿನ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಮಾಡೋಣ. ನೋಡಿ, ಇದಿಷ್ಟು ಸಾಮಾನು ಇದಕ್ಕೆ ಬೇಕಾಗುತ್ತೆ. ಮಿಲ್ಕ್ ಪೌಡರ್ ಮೈಸೂರು ಪಾಕ್ಗೆ ಇದು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ಸಮ ಇರಬೇಕು ಕಡಲೆ ಹಿಟ್ಟು. ನೆಕ್ಸ್ಟ್ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಇದೆ. ತುಪ್ಪ ಅರ್ಧ ಕಪ್ ಇದೆ. ಮತ್ತು ಬೆಲ್ಲ ಒಂದು ಫುಲ್ ಕಪ್ ಇದೆ. 1 ಅಚ್ಚು ದೊಡ್ಡ ಕಪ್ ಇದೆ ಇದು. ನೆಕ್ಸ್ಟ್ ಏಲಕ್ಕಿ ಪೌಡ್ರು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಇವಾಗ ಫಸ್ಟ್ ನಾವು ಜರಡಿ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಮತ್ತು ಮಿಲ್ಕ್ ಪೌಡರ್ ಎರಡನ್ನೂ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳು ಏನಾದರೂ ಇದ್ದರೆ ಅದು ಹೊರಟೋಗುತ್ತೆ ಜರಡಿ ಮಾಡ್ಕೊಂಡ್ರೆ. ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಜರಡಿ ಮಾಡೋಣ ಈಗ. ಫುಲ್ ಜರಡಿ ಮಾಡ್ಕೊಳ್ಳಿ. ಅದು ಗಂಟು ಯಾವುದು ಸ್ವಲ್ಪನೂ ಇರಬಾರ್ದು. ಫುಲ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಗಂಟುಗಳಿದ್ರೆ ಅದನ್ನು ಸ್ಮ್ಯಾಶ್ ಮಾಡ್ಬೋದು. ಹೀಗೆ ಆಗಿದೆ ಇದು. ಸ್ಟವ್ ಹಚ್ಚಿದ್ದೀನಿ. ಈಗ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಬೆಲ್ಲ ಫುಲ್ ಕರಗಬೇಕದು. ಇದರಲ್ಲಿ ಅರ್ಧ ನೀರು ಹಾಕೊಳ್ಳೋಣ. ಅರ್ಧ ಕಪ್ ಇದೆ. ಅದು ಪಾಕ ಬರುತ್ತೆ. ಅದು ಬೆಲ್ಲ ಎಲ್ಲ ಕರಗಿ ಎಳೆ ಪಾಕ ಬರಬೇಕು. ಅಲ್ಲಿ ತನಕ ಪಾಕ ಮಾಡೋಣ. ಇದನ್ನು ಕರಗ್ತಾ ಇದೆ ಬೆಲ್ಲ. ಎಳೆ ಪಾಕ ಬರೋ ತನಕನೂ ಕಾಯಿಸೋಣ ಇದನ್ನು. ನೋಡಿ, ಈಗ ಈ ರೀತಿ ಬರ್ತಾ ಇದೆ ಪಾಕ. ನೋಡಿ, ಅಂಟು ಬರ್ತಾ ಇದೆ. ಇದು ಒಂದೇ ಎಳೆ ಪಾಕ ಆದರೆ ಸಾಕಾಗುತ್ತೆ. ಹೀಗೆ ಅಂಟ್ಕೊಳ್ಳುತ್ತೆ ಬೆರಳು. ನೋಡಿ, ಈಗ ಅಂಟ್ಕೊಳ್ತಾ ಇದೆ. ಇವಾಗ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡೋಣ. ಸಿಮ್ ಮಾಡ್ಕೊಬೇಡಿ. ಇವಾಗ ಫುಲ್ ಸಿಮ್ ಆಗಲಿ. ಅದು ಉರಿ ಜಾಸ್ತಿ ಹಾಕ್ಬೇಡಿ, ಸಿಮ್ ಮಾಡಿ. ಸ್ವಲ್ಪನೇ ಆ್ಯಡ್ ಮಾಡಿ ಅದನ್ನು. ಮಿಕ್ಸ್ ಮಾಡಿ. ಹೀಗೆ ಸ್ವಲ್ಪ ಆಗಿದೆ. ಈಗ ಮಿಕ್ಸ್ ಮಾಡ್ತಾಯಿರಿ. ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡೋಣ. ಇಲ್ಲಿ ಏಲಕ್ಕಿ ಪೌಡ್ರ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಹಾಗೆ ಮಾಡೋಣ. ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಲಿ ಇದು. ನೆಕ್ಸ್ಟ್ ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ಪೂನ್ ಆ್ಯಡ್ ಮಾಡೋಣ. ಫುಲ್ ಮಿಕ್ಸ್ ಮಾಡಿ. ಈಗ ಇರೋದೆಲ್ಲ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಬಾರ್ದು. ಒಂದು ಮೀಡಿಯಮಲ್ಲಿ ಅಳತೆನಲ್ಲಿ ಮಿಕ್ಸ್ ಮಾಡಿ. ಇರೋ ತುಪ್ಪ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗಮ್ ಅಂತ ಇದೆ. ಹೀಗೆ ಮಿಕ್ಸ್ ಮಾಡೋಣ ಇದನ್ನು.
ಇದು ತಳ ಬಿಡೋ ತನಕನೂ ಈ ಥರ ತಳ ಇರೋ ಪಾತ್ರೆನೇ ತಗೋಬೇಕು, ಅಗಲ ಇರಬೇಕು. ಬಾಣಲಿಗಳು ಮತ್ತು ಈ ಥರ ಪಾತ್ರೆಗಳಿದ್ರೆ ತುಂಬ ಚೆನ್ನಾಗಾಗುತ್ತೆ, ಕೈ ಆಡ್ಸೋಕ್ಕೂ ಸರಿ ಹೋಗುತ್ತೆ. ಇದು ಸ್ವಲ್ಪ ಗಟ್ಟಿ ಬರೋ ತನಕನೂ ಹಿಂಗೆ ಬಿಸಿ ಮಾಡ್ಕೊಳ್ತಾ ಇರೋಣ. ಫುಲ್ ಸಿಮ್ಮಲ್ಲೇ ಇರಲಿ ಇದು. ಫುಲ್ ಗಟ್ಟಿ ಆಗುತ್ತೆ. ಸ್ವಲ್ಪ ಬ್ರೌನಿಶ್ ಕಲರ್ ಬರೋ ತನಕನೂ ಹೀಗೆ ಫುಲ್ ಬಿಸಿ ಮಾಡ್ತಾ ಇರೋಣ, ಅಂಟಂಡು ಬರುತ್ತೆ. ನೋಡಿ ಗಟ್ಟಿ ಬರ್ತಾ ಇದೆ ಈಗ. ಆದಷ್ಟು ನೀವು ಕೈ ಆಡಿಸ್ತಾನೆ ಇರಬೇಕು. ಸೈಡಲ್ಲಿ ಸ್ವಲ್ಪ ಬ್ರೌನ್ ಕಲರ್, ಫುಲ್ ಡಾರ್ಕ್ ಬ್ರೌನ್ ಬೇಕು ಅಂದರೆ ಈ ಥರ ಮಾಡ್ತಾ ಇರಿ. ಆದಷ್ಟು ಲಾಸ್ಟಲ್ಲಿ ತಳ ಬಿಡುತ್ತೆ, ಅದು ಈ ಥರ ತಳ ಬಿಟ್ಕೊಳ್ಳುತ್ತೆ. ಸ್ವಲ್ಪ ತಳದಲ್ಲಿ ಈ ರೀತಿ ಕಲರ್ ಬರುತ್ತೆ. ಇದು ಅಲ್ಲಿ ತನಕ ಉಡ್ತಾ ಇರ್ಬೇಕು ನಾವೀಗೆ. ನಿಮಗೆ ಜಾಸ್ತಿ ತುಪ್ಪ ಬೇಕು ಅನ್ನೋದು ತುಪ್ಪ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ. ಮೀಡಿಯಂ ತುಪ್ಪ ಬೇಕು ಅನ್ನೋರಿಗೆ ಸಾಕಿದು. ನಿಮಗಿನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಉರಿತಾ ಇರೋಣ. ಈಗ ಗಟ್ಟಿ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ತಾ ಇರಿ. ಈಗ ಆಗಿದೆ, ಇದು ತಳ ಬಿಡ್ತಾ ಇದೆ. ಈಗ ಈ ರೀತಿ ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಇದನ್ನ ಹಾಕೋಣ. ಈಗ ಇಲ್ಲಿ ತುಪ್ಪ ಸವರಿದ್ದೀನಿ. ಈಗ ಫುಲ್ ಗ್ರೀಸ್ ಮಾಡೋಣ. ಹೀಗೆ ಆಗಿದೆ ಇಲ್ಲಿ ನೋಡಿ. ಈಗ ಮಿಲ್ಕ್ ಇದ್ದಿದೆಯಲ್ಲ ನೋಡಿ, ಈ ರೀತಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಫುಲ್ಲೆಲ್ಲ ತಗೊಳ್ಳೋಣ. ಹೀಗೆ ಫುಲ್ ಗಟ್ಟಿ ಬಂದಿದೆ. ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿ ಆಗಲೇ ಸೆಟ್ ಆಗ್ತಾ ಇದೆ ಅದು. ಸ್ವಲ್ಪ ತಟ್ಟಿ ಹೀಗೆ ಆರಿದೆ. ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ತಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಸೆಟ್ಟು. ಈ ರೀತಿ ಸೆಟ್ ಆಗಿದೆ. ಇದು ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡೋಣ. ತುಂಬ ಟೇಸ್ಟಿ ಇರುತ್ತೆ. ಇದು ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ಇನ್ಫಾರ್ಮ್ ಮಾಡಿ. ನಿಮ್ಗೆ ಯಾವುದು ರೆಸಿಪಿ ಬೇಕಾಗುತ್ತೆ ಅದನ್ನು ನಮ್ಗೆ ಹೇಳಿದ್ರೆ ನಾವು ಮಾಡಿ ತೋರಿಸ್ತೀವಿ. ನೋಡಿ ಈಗ ಆಗಿದೆ. ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡೋಣ. ಈಗ ಸ್ವಲ್ಪ ಆರಿದೆ, ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆಗಬೇಕು. ಕ್ಲೀನಾಗಿ ಸೆಟ್ ಆಗಿದೆ ಅದು. ಈಗ ಮಾಡಿ. ಕೆಲವ್ರಿಗೆ ಸಕ್ಕರೆ ಇಷ್ಟ ಆಗಲ್ಲ, ಬೆಲ್ಲ ಇಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಬೆಲ್ಲದ ಮಾಡಿದ್ದೀನಿ.